ಸೊ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಪಾಠಶಾಲಾ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಪ್ರೂಫ್ ಸ್ಪಿರಿಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಡೆಫಿನೇಷನ್ ಆಫ್ ಪ್ರೂಫ್ ಸ್ಪಿರಿಟ್ ಅಂದರೆ ಏನು ಅಂತ ನೋಡೋಣ. ಸೊ ಪ್ರೂಫ್ ಸ್ಪಿರಿಟ್ ಇಸ್ ಡಿಫೈನ್ಡ್ ಆಸ್ ಅ ಮಿಕ್ಸ್ಚರ್ ಆಫ್ ಆಬ್ಸಲ್ಯೂಟ್ ಆಲ್ಕೋಹಾಲ್ ಆ್ಯಂಡ್ ವಾಟರ್ ವಿಚ್ ಹ್ಯಾಸ್ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಈಥೈಲ್ ಆಲ್ಕೋಹಾಲ್. ಸೊ ಇದರಲ್ಲಿ ಫಸ್ಟು ಆಬ್ಸಲ್ಯೂಟ್ ಆಲ್ಕೋಹಾಲ್ ಅಂದರೆ ಏನು ಅಂತ ನೋಡೋಣ. ಸೊ ಆಬ್ಸಲ್ಯೂಟ್ ಆಲ್ಕೋಹಾಲ್ ಅಂದರೆ 99.5% ಪ್ಯೂರ್ ಆಲ್ಕೋಹಾಲ್ ಅಂತ ಅರ್ಥ. ಸೊ ಯಾವಾಗ 99.5% ಪ್ಯೂರ್ ಆಲ್ಕೋಹಾಲ್ನ ನಾವು ವಾಟರ್ ಹಾಕಿ ಡೈಲ್ಯೂಟ್ ಮಾಡಿ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಅಷ್ಟು ಕಾನ್ಸಂಟ್ರೇಷನ್ವರೆಗೂ ಇಳಿಸ್ತಿರಲ್ಲ, ಸೊ ಆ ಸೊಲ್ಯೂಷನ್ನ ನಾವು ಪ್ರೂಫ್ ಸ್ಪಿರಿಟ್ ಅಂತ ಹೇಳೋದು. So in a simple word, when 99.9% pure alcohol is diluted until it becomes 57.1% volume by volume, our solution, that solution becomes proof spirit. ಸೊ ಇವಾಗ ಪ್ರೂಫ್ ಸ್ಪಿರಿಟ್ ಬಗ್ಗೆ ಅರ್ಥ ಆಯಿತು, ಡೆಫಿನೇಷನ್ ಏನು ಅಂತ ಅರ್ಥ ಗೊತ್ತಾಯಿತು. ನೆಕ್ಸ್ಟು ವಾಟ್ ಡಸ್ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಮೀನ್? ಸೊ ಏನಾದರೂ ಅರ್ಥ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಅಂದರೆ ಏನು? ಸೊ ಸಪೋಸ್ ಇವಾಗ 100 ml ಆಫ್ ಸೊಲ್ಯೂಷನ್ ಇರುತ್ತೆ. ಸೊ 100 ml ಆಫ್ ಸೊಲ್ಯೂಷನಲ್ಲಿ 57.1 ml ಪ್ಯೂರ್ ಎಥನಾಲ್ ಇರುತ್ತೆ. ಸೊ ಪ್ಯೂರ್ ಎಥನಾಲು ಮತ್ತು 42.9 ml ವಾಟರ್ ಇರುತ್ತೆ. ಅವೆರಡು ಕಂಬೈನ್ ಮಾಡಿದ್ರೆ 100 ml ಪ್ರೂಫ್ ಸ್ಪಿರಿಟ್ ಆಗುತ್ತೆ ಸೊಲ್ಯೂಷನ್. ಸೊ ಅದನ್ನೇ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಹೇಳೋದು. ಇವಾಗ ಪ್ರೂಫ್ ಸ್ಪಿರಿಟ್ ಸಿಂಪಲ್ ಆಗಿ ಅರ್ಥ ಆಯಿತು. ಇವಾಗ ಪ್ರೂಫ್ ಸ್ಪಿರಿಟಲ್ಲಿ ಇನ್ನೊಂದು ಟಾಪಿಕ್ ನೀವು ಅರ್ಥ ಮಾಡ್ಕೊಬೇಕು. ಓವರ್ ಪ್ರೂಫ್ ಅಂದರೆ ಏನು, ಅಂಡರ್ ಪ್ರೂಫ್ ಅಂದರೆ ಏನು ಅಂತ. ಸೊ ನೋಡೋಣ, ಓವರ್ ಪ್ರೂಫ್ ಅಂದರೆ ಏನು, ಅಂಡರ್ ಪ್ರೂಫ್ ಅಂದರೆ ಏನು ಅಂತ. ಸೊ ಓವರ್ ಪ್ರೂಫ್ ಅಂದರೆ ಇಫ್ ಆಲ್ಕೋಹಾಲ್ ಸ್ಟ್ರೆಂತ್ ಈಸ್ ಮೋರ್ ದ್ಯಾನ್ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಇಟ್ ಈಸ್ ಕಾಲ್ಡ್ ಓವರ್ ಪ್ರೂಫ್. ಸೊ ಇವಾಗ ಆಲ್ಕೋಹಾಲ್ ಸ್ಟ್ರೆಂತು 57.1%ಗಿಂತ ಜಾಸ್ತಿ ಇದೆ. ಸಪೋಸ್ 90% ಇದೆ, 80% ಇದೆ, ಸೊ ಜಾಸ್ತಿ ಇದೆ 57ಗಿಂತ. ಸೊ ಅಂಥ ಆಲ್ಕೋಹಾಲ್ ಸ್ಟ್ರೆಂತ್ನ ನಾವು ಓವರ್ ಪ್ರೂಫ್ ಅಂತ ಹೇಳ್ತೀರಿ. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 57.1% ವಾಲ್ಯೂಮ್ ಬೈ ವಾಲ್ಯೂಮ್ ಇಟ್ ಈಸ್ ಕಾಲ್ಡ್ ಅಂಡರ್ ಪ್ರೂಫ್. ಸೊ ಇವಾಗ ಕಾನ್ಸಂಟ್ರೇಷನು 57.1%ಗಿಂತ ಕೆಳಗಡೆ ಇತ್ತು ಅಂದರೆ ಅದು ಅಂಡರ್ ಪ್ರೂಫ್ ಅಂತ ಅರ್ಥ. ಸೊ ಇವಾಗ ಓವರ್ ಪ್ರೂಫು ಅಂಡರ್ ಪ್ರೂಫು ಯಾಕೆ ನಮಗೆ ಯೂಸ್ಫುಲ್ ಇದೆ ಅಂದರೆ, ಯಾವಾಗ ವೆನ್ ಆಲ್ಕೋಹಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್, ಸೊ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಆದಾಗ ಸ್ಟ್ಯಾಂಡರ್ಡ್ 57.1% ಕಾನ್ಸಂಟ್ರೇಷನ್ಗೆ ನಾವು ಆಲ್ಕೋಹಾಲ್ ಸ್ಟ್ರೆಂತು ಕಂಪೇರ್ ಮಾಡ್ತೀರಿ. ಸೊ ಆಲ್ಕೋಹಾಲ್ ಸ್ಟ್ರೆಂತು ಕಂಪೇರ್ ಮಾಡಿದಾಗ ಇವಾಗ ಆಲ್ಕೋಹಾಲ್ ಸ್ಟ್ರೆಂತು 57ಗಿಂತ ಜಾಸ್ತಿ ಬಂತು ಅಂದರೆ ನಾವು ಪ್ರಿಪೇರ್ ಮಾಡಿರೋ ಆಲ್ಕೋಹಾಲು ಸ್ಟ್ರಾಂಗ್ ಆಗಿದೆ ಅಂತ. ಇಫ್ 57.1%ಗಿಂತ ಕೆಳಗಡೆ ಬಂತು ಅಂದರೆ ನಾವು ಪ್ರಿಪೇರ್ ಮಾಡಿರೋ ಆಲ್ಕೋಹಾಲು ಕಡಿಮೆ ಅಂತ ಅರ್ಥ. ಸೊ ವೆನ್ ಆಲ್ಕೋಹಾಲ್ ಈಸ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇದು ಓವರ್ ಪ್ರೂಫ್ ಅಂಡರ್ ಪ್ರೂಫ್ ಬೇಕು, ಅದ್ರದ್ದು ನಾಲೆಜ್ ಬೇಕು. ನೆಕ್ಸ್ಟ್ ಡ್ಯೂರಿಂಗ್ ಆಲ್ಕೋಹಾಲ್ ಸ್ಟ್ರೆಂತ್, ಅದು ಇವಾಗ ಹೇಳೋದ್ನಲ್ಲ ಸ್ಟ್ರೆಂತ್ ಟೆಸ್ಟಿಂಗ್, ಸೊ ಆ ಟೈಮಲ್ಲಿ ಬೇಕು. ನೆಕ್ಸ್ಟ್ ಇನ್ ಫಾರ್ಮಸಿ ಕ್ಯಾಲ್ಕುಲೇಷನಲ್ಲಿ ಬೇಕು, ಇನ್ ಎಕ್ಸಸೈಸ್ ಕ್ಯಾಲ್ಕುಲೇಷನಲ್ಲಿ ಬೇಕು, ಇನ್ ಎಕ್ಸಾಮ್ಸಲ್ಲಿ ಪರ್ಸಂಟೇಜಿಂದ ಕನ್ವರ್ಷನ್ ಮಾಡಿ ಅಂತ ಕೇಳಿದಾಗ ನಿಮ್ಗೆ ಇದ್ರ ನಾಲೆಜ್ ಇತ್ತು ಅಂದರೆ ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇದು ಓವರ್ ಪ್ರೂಫ್ ಆ್ಯಂಡ್ ಅಂಡರ್ ಪ್ರೂಫ್. ಪ್ರಾಬ್ಲಮ್ ನಂಬರ್ 1, ಫೈಂಡ್ ದ ಪ್ರೂಫ್ ಸ್ಟ್ರೆಂತ್ ಆಫ್ 70% ವಾಲ್ಯೂಮ್ ಬೈ ವಾಲ್ಯೂಮ್ ಆಲ್ಕೋಹಾಲ್. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಪ್ರೂಫ್ ಸ್ಪಿರಿಟ್ 57%ಗಿಂತ ಈ ಆಲ್ಕೋಹಾಲು 75% ಎಷ್ಟು ಸ್ಟ್ರಾಂಗರ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಫಸ್ಟು ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಸ್ಟೆಪ್ 1 ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವನ್. ಸೊ ಏನು ಕೊಟ್ಟಿದ್ದಾರೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಇಲ್ಲಿ ಆಲ್ಕೋಹಾಲ್ ಸ್ಟ್ರೆಂತ್ ಬಂದ್ಬಿಟ್ಟು 75% ವಾಲ್ಯೂಮ್ ಬೈ ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಸ್ಟ್ರೆಂತ್ ಅಂದರೆ ನಾವು ಯಾವಾಗೂ ಕಂಪೇರ್ ಮಾಡೋ ಸ್ಟ್ರೆಂತು 57.1% ವಾಲ್ಯೂಮ್ ಬೈ ವಾಲ್ಯೂಮ್. ಸೊ ಇದು ಕಂಪೇರ್ ಮಾಡಿದ್ರೆ 75% ಜಾಸ್ತಿ ಇದೆ. ಸೊ 75% ಈಸ್ ಗ್ರೇಟರ್ ದ್ಯಾನ್ 57.1%. ಸೊ ಇದರ ಅರ್ಥ ಇಟ್ ವಿಲ್ ಬಿ ಓವರ್ ಪ್ರೂಫ್. ಫೈನಲ್ ಆನ್ಸರ್ ನಮಗೆ ಓವರ್ ಪ್ರೂಫ್ ಅಂತಲೇ ಬರಲೇಬೇಕು. ಸೊ ಇವಾಗ ಕಂಡಿಡಿದ್ರಿ ಓವರ್ ಪ್ರೂಫ್ ಅಂತ. ನೆಕ್ಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು ರೈಟ್ ದ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಟ್ ಸ್ಟೆಪ್ 2 ಅಂದ್ಬಿಟ್ಟು. ಸೊ ಫಾರ್ಮುಲಾ ಬಂದ್ಬಿಟ್ಟು ಪ್ರೂಫ್ ಇಸ್ ಈಕ್ವಲ್ ಟು % ಇಂಟು 1.753 ಮೈನಸ್ 100. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಟೋಟಲ್ ಆನ್ಸರ್ ಬಂದ್ಬಿಟ್ಟು 31.47 ಬರುತ್ತೆ. ಸೊ 31.47 ಅಂದರೆ ಏನು? ಅದರಲ್ಲಿ ಪ್ಲಸ್ಸು ಮತ್ತು ಮೈನಸ್ ಸೈನ್ನ ಕಂಪೇರ್ ಮಾಡಬೇಕು ಇವಾಗ. ಸೊ ಇದರಲ್ಲಿ ಪ್ಲಸ್ ಸೈನ್ ಬಂದಿದೆ. ಪ್ಲಸ್ ಸೈನ್ ಬಂತು ಅಂದರೆ ಕನ್ಫರ್ಮ್ ಇದು ಓವರ್ ಪ್ರೂಫ್ ಅಂತ ಅರ್ಥ. ಸೊ ವಾಟ್ ಡಸ್ ದ ಮೀನಿಂಗ್ ಆಫ್ ಓವರ್ ಪ್ರೂಫ್?
ಇದರಲ್ಲಿ ಈ ಕ್ಯಾಲ್ಕುಲೇಷನಲ್ಲಿ ಏನು ಅಂದರೆ, ಸೊ 75% ಆಲ್ಕೋಹಾಲು 31.48 ಡಿಗ್ರೀಸ್ ಸ್ಟ್ರಾಂಗರ್ ಇದೆ ಕಂಪೇರ್ಡ್ ಟು ಪ್ರೂಫ್ ಸ್ಪಿರಿಟ್ಗೆ ಅಂತ ಅರ್ಥ. ಸೊ ಈ ಪ್ರಾಬ್ಲಮ್ಮು. ಸೊ ಇವಾಗ ಓ ಪ್ರೂಫ್ ಅಂತ ಬಂದಿರೋ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟು ಅಂಡರ್ ಪ್ರೂಫ್ ಬಂದರೆ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಎಕ್ಸ್ಪ್ಲನೇಷನ್ ಕೊಡಬೇಕು ಲಾಸ್ಟಲ್ಲೇ ಆನ್ಸರ್ ಆದಮೇಲೆ ಅಂತ ನೋಡೋಣ. ಸೊ ಅಂಡರ್ ಪ್ರೂಫ್ ಬಂದ್ಬಿಟ್ಟು ಫೈಂಡ್ ದ ಪ್ರೂಫ್ ಸ್ಟ್ರೆಂತ್ ಆಫ್ 40% ವಾಲ್ಯೂಮ್ ಬೈ ವಾಲ್ಯೂಮ್ ಆಲ್ಕೋಹಾಲ್. ಸೊ ಇದರಲ್ಲಿ ಪ್ರೂಫ್ ಸ್ಟ್ರೆಂತ್ ಸಿಮಿಲರ್ ಆಗಿ ಪ್ರಾಬ್ಲಮ್ ನಂಬರ್ 1 ಹೆಂಗಿತ್ತು, ಪ್ರಾಬ್ಲಮ್ ನಂಬರ್ 2 ಅಷ್ಟೇ. ಸೊ ಇದರಲ್ಲಿ ಪ್ರೂಫ್ ಸ್ಟ್ರೆಂತ್ ಕಂಡುಹಿಡಿಬೇಕು. ಸಿಮಿಲರ್ಲಿ ಲೈಕ್ ಫಸ್ಟ್ ಒನ್, ಸ್ಟೆಪ್ 1 ಈಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವನ್. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 40% ವಾಲ್ಯೂಮ್ ಬೈ ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಕಂಪೇರ್ ಟು 57.1% ಕಂಪೇರ್ ಮಾಡಿದ್ರೆ ಸೊ 40% ಲೆಸ್ ಇದೆ. ಸೊ ಇದರ ಅರ್ಥ ಏನು ಅಂದರೆ ಅಂಡರ್ ಪ್ರೂಫ್ ಅಂದರೆ ಫೈನಲ್ ಆನ್ಸರ್ ಏನಿದೆ ಅದು ಅಂಡರ್ ಪ್ರೂಫ್ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ 2 ಬಂದ್ಬಿಟ್ಟು ರೈಟ್ ದ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಟ್. ಸೊ ಇದರಲ್ಲಿ ಫಾರ್ಮುಲಾ ಬರೆದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಪ್ರೂಫ್ ಇಸ್ ಈಕ್ವಲ್ ಟು % ಇಂಟು 1.753 ಮೈನಸ್ 100. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ -29.88 ಸಿಗುತ್ತೆ. ಸೊ -29.88% ಅಂದರೆ ಏನು, ಅದರದ್ದು ವ್ಯಾಲ್ಯೂ ನೆಗೆಟಿವ್ ಇದೆ. ಸೊ ನಾನು ಹೇಳಿದೆ ಪಾಸಿಟಿವ್ ಬಂತು ಅಂದರೆ ಅದು ಓ ಪ್ರೂಫ್, ನೆಗೆಟಿವ್ ಬಂತಿತ್ತು ಅಂದರೆ ಅಂಡರ್ ಪ್ರೂಫ್. ಸೊ ಆನ್ಸರು ನೆಗೆಟಿವಲ್ಲಿದೆ, ಸೊ ಇಟ್ ಮೀನ್ಸ್ ಅಂಡರ್ ಪ್ರೂಫ್ ಅಂತ ಅರ್ಥ. ಸೊ ಇದರ ಅರ್ಥ ಏನು ಅಂದರೆ 40% ಆಫ್ ಆಲ್ಕೋಹಾಲು ಈಸ್ 29.88% ಡಿಗ್ರಿ ವೀಕರ್ ಆಗಿದೆ ಕಂಪೇರ್ ಟು ಪ್ರೂಫ್ ಸ್ಪಿರಿಟ್. ಪ್ರೂಫ್ ಸ್ಪಿರಿಟ್ ಅಂದರೆ ತಕ್ಷಣ ನಿಮ್ಗೆ ನೆನಪಿರಬೇಕು 57.1%. ಸೊ ಇದು ಲಿಸ್ಟ್ ಆಫ್ ಪ್ರಾಕ್ಟೀಸ್ ಕ್ವಶನ್ಸ್. ಫಸ್ಟ್ ಒನ್, ಫೈಂಡ್ ದ ಪ್ರೂಫ್ ಸ್ಟ್ರೆಂತ್ ಆಫ್ 82% ವಾಲ್ಯೂಮ್ ಬೈ ವಾಲ್ಯೂಮ್ ಆಲ್ಕೋಹಾಲ್. Number 2, convert 25% under proof into percentage strength. Number 3, find the proof strength of 48% volume by volume alcohol. Number 4, convert 60% over proof into % volume by volume alcohol. Number 5, an alcohol sample is labeled 100 proof. What is this percentage strength? So ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಸ್ನ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.